ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ನಮಸ್ಕಾರ. ಸಿಜೆ ಕರ್ನಾಟಕ ನ್ಯೂಸ್ ವೀಕ್ಷಕರಿಗೆ ಇಂದು ನಮ್ಮ ಜೊತೆ ಡಾಕ್ಟರ್ ನಾರಾಯಣ್ ಸರ್ ಅವರು ಇದ್ದಾರೆ. ಅವರಿಗೆ ವಿಶೇಷ ಸಂದರ್ಶನವನ್ನು ತಗೋತಾ ಇದ್ದೀವಿ. ನಾವು ಕೂಡ ಈಗ ಡಾಕ್ಟರ್ ನಾರಾಯಣ್ ಸರ್ ಅವರಿಗೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ಇಂದು ಸಮಾಜದ ಏಳಿಗೆಗಾಗಿ ಹಗಲಿರುಳು ಎನ್ನದೆ ಶ್ರಮಿಸುತ್ತಾ ಇಂದು ತನ್ನ ನಿವೃತ್ತಿಯ ಜೀವನದಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ಏನು ಕೊಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇಂದು ಸರ್ ಅವರಿಗೆ ನಾವು ವಿಶೇಷ ಸಂದರ್ಶನವನ್ನು ಏರ್ಪಟ್ಟಿದ್ದು, ಪ್ರಾಥಮ ಹಂತದಲ್ಲಿ ತಾವು ಬಿಜಾಪುರ ಜಿಲ್ಲೆಯ ಬರ್ಡೋಲ್, ಇಂಡಿ ತಾಲೂಕಿನ ಬರ್ಡೋಲ್ ಗ್ರಾಮದ ತಾಂಡಾವರ ಗ್ರಾಮೀಣ ಹಿನ್ನೆಲೆಯಲ್ಲಿ ಬಂದ ಉನ್ನತ ಶಿಕ್ಷಣದ ಹಾದಿಯಲ್ಲಿ ಸಾಗಿದ ನಿಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸದ ದಿನಗಳು ಅನುಭವ ಹೇಗಿತ್ತು? ನಿಮ್ಮನ್ನು ಈ ಹಂತಕ್ಕೆ ತಲುಪಲು ಪ್ರೇರಣೆ ಏನಾಯಿತು? ಇದರ ಬಗ್ಗೆ ತಾವು ಸ್ವಲ್ಪ ಹೇಳಿ. ತಾವು ಹೇಳಿದ ಹಾಗೆ ಬಹಳ ಕುಗ್ರಾಮದ ಒಂದು ತಾಂಡಾದಲ್ಲಿ ಕೇವಲ 10 ಮನೆಗಳಿರ್ತಕ್ಕಂಥ ತಾಂಡ. ಸರ್ಕಾರದಲ್ಲಿ ಮೊನ್ನೆ ಅದು ದಾಖಲೆಯಾಗಿದೆ. ಅಲ್ಲಿವರೆಗೆ ಸರ್ಕಾರದಲ್ಲಿ ಕೂಡ ಅದು ಹೆಸರಿರಲಿಲ್ಲ. ನಮ್ಮ ತಂದೆ ತಾಯಿಗಳು ಬಹಳ ಬಡವರಾಗಿದ್ದರು. ಹೀಗಾಗಿ ನಾನು ಪ್ರತಿಜ್ಞೆ ಥರ ಎಜುಕೇಷನ್ ಮುಗಿಸಿದೆ. ಪ್ರಾಥಮಿಕ ಹಂತದ ಎಜುಕೇಷನ್ ನನ್ನ ಸ್ವಗ್ರಾಮ ಬರ್ಡೋಲ್ದಲ್ಲಿ ಆಯಿತು. ಆ ನಂತರ ಹೈಸ್ಕೂಲ್ದಿಂದ ಡಿಗ್ರಿವರೆಗೆ ಶ್ರೀ ಸಂಗಮೇಶ್ವರ ಕಾಲೇಜು ಚಡ್ಚಣದಲ್ಲಿ ನನ್ನ ವಿದ್ಯಾಭ್ಯಾಸ ಮತ್ತು ನನ್ನ ವ್ಯಕ್ತಿತ್ವ ರೂಪುಗೊಂಡಿತು ಅಲ್ಲೇ. ಯಾಕಂದರೆ ಅಲ್ಲಿ ಒಬ್ಬರು ಜಿ ವಿ ಸಜ್ಜನ್ ಅಂತ ಬಹಳ ಕಟ್ಟುನಿಟ್ಟಿನ ಶಿಸ್ತಿನ ಸಿಪಾಯಿಯಾದಂತಹ ಜಿ ವಿ ಸಜ್ಜನ್ ಅವರಿದ್ದರು. ಅವರು ತಮ್ಮ ವಿದ್ಯಾರ್ಥಿಗಳನ್ನು ಮಕ್ಕಳ ಹಾಗೆ ಬೆಳೆಸಿದ್ದಾರೆ. ರಾತ್ರಿ 12ರವರೆಗೆ ಕೂಡ ಕರೆಂಟ್ ಇರಲಿಲ್ಲ ಅಂದ್ರೆ ಜನರೇಟರ್ ಹಚ್ಚಿ ನಮಗೆ ಓದೋಕ್ಕೆ ಪ್ರೇರಣೆಯನ್ನು ಕೊಟ್ಟಂತ ಗುರುಗಳು. ಅವರ ಮಾರ್ಗದರ್ಶನ ನನ್ನ ಜೀವನಕ್ಕೆ ಬಹಳ ಇದಾಯಿತು. ಮತ್ತೆ ನಾವು ಅಲ್ಲಿ ಸೈಕಲ್ ಮೇಲೆ ಹೋಗ್ತಿದ್ದೀವಿ. ಚಡ್ಚನ್ಗೆ 15 ಕಿಲೋಮೀಟರ್ ಆಗುತ್ತೆ. ತಾಂಡಾದಿಂದ ಬರ್ಡೋಲದಿಂದ ಚಡ್ಚನ್ಗೆ ಹೋಗ್ತಿದ್ದೀವಿ. ನಾವು ನಮ್ಮ ತಂದೆ ತಾಯಿಗಳ ಕಷ್ಟವನ್ನು ನಾವು ನೆನಪಿಟ್ಟುಕೊಂಡು ಎಜುಕೇಶನ್ ಮಾಡಿದ್ರಿಂದ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. 1987ನೇ ಇಸ್ವಿಯಲ್ಲಿ ಡಿಗ್ರಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಮತ್ತು ಕಾಲೇಜಿಗೆ ಪ್ರಥಮನಾಗಿ ನಾನು ಡಿಗ್ರಿ ಮುಗಿಸಿದೆ. ಅದೇ ಸಂದರ್ಭದಲ್ಲಿ ನನಗೊಂದು ಸರ್ಕಾರಿ ನೌಕರಿ ಬಂದಿತ್ತು, ಆದರೆ ನಾನು ಅದಕ್ಕೆ ಹೋಗಲಿಲ್ಲ. ಓಕೆ ಸರ್, ನೀವು 1991ರಲ್ಲಿ ನಡೆದ UGC ನೆಟ್ ಪರೀಕ್ಷೆಯಲ್ಲಿ ಮೊದಲ ಬ್ಯಾಚಿನಲ್ಲಿ ಪ್ರಥಮ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆ ನಿಮಗಿದೆ. ಈ ಸಂದರ್ಭದಲ್ಲಿ ನೀವು ಎದುರಿಸಿದ ಸವಾಲುಗಳೇನು? ಆ ಸಾಧನೆಯ ಮಹತ್ವವನ್ನು ನೀವು ಹೇಗೆ ನೋಡುತ್ತೀರಿ? ನನಗೆ ಅಲ್ಲಿ ಬಹಳ ದೊಡ್ಡ ವಿದ್ಯಾಕಾಶಿ ಅಂದ್ರೂ ಅಡ್ಡಿಯಿಲ್ಲ. ಆ ಕನ್ನಡ ವಿಭಾಗದಲ್ಲಿ ಬಹಳ ದೊಡ್ಡ ವಿದ್ವಾಂಸರು ನನ್ನ ಗುರುಗಳಾಗಿದ್ದರು. ಡಾಕ್ಟರ್ M ಕಲಬುರ್ಗಿ ಆಗಿರ್ಬೋದು, ವೀರಣ್ಣ ರಾಜುರಾಗಿರ್ಬೋದು, BC ಜವಳಿ ಅವರಾಗಿರ್ಬೋದು, ಮಲ್ಲಾಪುರ್ ಸರ್ ಅಂತಿದ್ರು. ಬಹಳ ಅತ್ಯಂತ ಪ್ರಖಂಡ ಪಂಡಿತರ ಕೈಯಲ್ಲಿ ನನ್ನ ಎಜುಕೇಶನ್ ಆಯಿತು. ಅದೇ ನನ್ನ UGC ಪರೀಕ್ಷೆ ಪಾಸ್ ಆಗ್ಲಿಕ್ಕೂ ಕೂಡ ಕಾರಣ ಆಯಿತು. ಯಾಕಂತಂದ್ರೆ ಅಲ್ಲಿ ಓದ್ಬಿಟ್ರೆ ನಮಗೆ ಏನೂ ಇರಲಿಲ್ಲ. ತಂದೆ ತಾಯಿಗಳು ಮನೆಯಲ್ಲಿ ಬಡತನ, ಹೀಗಾಗಿ ನನ್ನ ಸಂಪರ್ಕದಲ್ಲಿ ಯಾರೂ ಇರಲಿಲ್ಲ. ಆದರೆ ಜಿ ವಿ ಸಜ್ಜನ್ ಸರ್ ಮಾತ್ರ ನಿರಂತರವಾಗಿ ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ರು ಇಲ್ಲಿಂದ, ಬಿಜಾಪುರದಿಂದ. ಹೀಗಾಗಿ ನನ್ನ ಜೀವನವನ್ನು ನಾನೇ ರೂಪಿಸಿಕೊಳ್ಳುವ ಹಾಗೆ ಅನೇಕ ಪ್ರೇರಣೆಗಳು ಸಿಕ್ಕಿದ್ದು. ಮತ್ತು ಇದಕ್ಕೆಲ್ಲಕ್ಕಿಂತ ಏನಪ್ಪಾ ಅಂದ್ರೆ ನನ್ನ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು. ಹೀಗಾಗಿ ಓದನ್ನು ಬಿಟ್ಟು ನಾವು ಬೇರೆ ಯಾವ ಕಡೆಯೂ ಕೂಡ ಚಲಿಸಲಿಲ್ಲ. ಹೀಗಾಗಿ UGC ನೆಟ್ ಪರೀಕ್ಷೆಯನ್ನು 1991ರೊಳಗೆ ಪ್ರಥಮ ಬ್ಯಾಚ್ನಲ್ಲಿ ನಾನು ಆಯ್ಕೆಯಾದೆ. ಅಷ್ಟರಲ್ಲಿ ನಾನು PhD ಕೂಡ ರಿಜಿಸ್ಟ್ರೇಷನ್ ಮಾಡಿದ್ದೆ. ಸರ್, ನೀವು 1994ರಲ್ಲಿ ಧಾರವಾಡ ವಿಶ್ವವಿದ್ಯಾಲಯದಿಂದ PhD ಪಡೆದಿದ್ದೀರಿ. ಅದರಲ್ಲಿ ಯಾವ ವಿಷಯ ಮಂಡಿಸಿದಿರಿ ಮತ್ತು ಕನ್ನಡ ಕಾದಂಬರಿಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹತ್ವದ ವಿಷಯನ ಸಂಶೋಧನೆಯನ್ನ ಆಯ್ಕೆ ಮಾಡಿಕೊಂಡ್ರಿ ಅಂತ ಹೇಳಿದ್ರಿ. ಅದೇ ರೀತಿ ತಾವು ಅದಕ್ಕೆ ಕಾರಣಗಳೇನು ಸರ್? ಅಲ್ಲಿವರೆಗೆ ದಲಿತ ಸಾಹಿತ್ಯವನ್ನು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಯಾರೂ ತೆಗೆದುಕೊಂಡಿರಲಿಲ್ಲ. ಸಾಕಷ್ಟು ಇತರೆ ವಿಷಯಗಳ ಮೇಲೆ PhD ಆಗಿದ್ದು.
ನಮ್ಮ ಗೈಡ್ ದುರ್ಗಾದಾಸ್ ಸರ್ ಅಂತೇಳಿ ಅವರು ಕೂಡ ದಲಿತ ಸಮುದಾಯದಿಂದ ಬಂದಿರೋರು ಮತ್ತು ತುಂಬಾ ಪಂಡಿತರು. ಅವರು ಕೂಡ ಅವರು ಜಾನಪದ ವಿಷಯದಲ್ಲಿ ತಜ್ಞರಾಗಿದ್ದರು. ನನಗೆ ಕೇಳಿದ್ರು ಅವರು, ನೀವು ಯಾವ ವಿಷಯದಲ್ಲಿ ಪಿ ಎಚ್ ಡಿ ಮಾಡ್ತೀರಿ ಅಂದ್ಕೊಳ್ಳಿ, ನಾನು ಕಾದಂಬರಿ ಮೇಲೆ ಮಾಡ್ಬೋದು ಸರ್ ಅಂತಂದ್ರೆ ಅವರು ಬಹಳ ಒಳ್ಳೆಯ ಟಾಪಿಕ್ ಅನ್ನು ನನಗೆ ಆಶಿಕೊಟ್ರು. ಕನ್ನಡ ಕಾದಂಬರಿಗಳ ದಲಿತ ಪ್ರಜ್ಞೆ ಅನ್ನೋದು ಶಿವರಾಮ್ ಕಾರಂತರ ಚೋಮನದುಡಿಯಿಂದ ಹಿಡಿದುಕೊಂಡು ದೇವನೂರು ಮಹಾದೇವ ಮತ್ತು ಅರವಿಂದ್ ಮಾಲಗತ್ತಿಯವರ ಕಾರ್ಯ ಕಾದಂಬರಿವರೆಗೆ ಈ ನನ್ನ ಪ್ರಯಾಣ ಸಾಗಿದೆ. ಇದರಲ್ಲಿ 35 ಕಾದಂಬರಿಗಳು ಬರ್ತವೆ. ಮುಖ್ಯವಾಗಿ ಈ ಕಾದಂಬರಿ ಓದರಿಂದ ನನಗಾಗಿರುವಂತಹ ಒಂದು ಲಾಭ ಮತ್ತು ಈ ಪಿ ಎಚ್ ಡಿ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ದಲಿತರನ್ನ ಯಾವ ರೀತಿ ಶೋಷಣೆ ಮಾಡ್ತಾರೆ, ಜೀತ ಪದ್ಧತಿ ನಿರ್ಮೂಲನೆ ಆದರೂ ಕೂಡ ಹೇಗೆ ಕಳ್ಳಾಟ ಮಾಡಿ ಜೀತ ಪದ್ಧತಿ ಮುಂದುವರಿತಾ ಇದ್ದು, ಉಳುವವನೇ ಭೂಮಿ ಒಡೆಯ ಅನ್ನುವಂಥ ಕಾನೂನನ್ನು ಕೂಡ ಹೇಗೆ ಇವರು ತಪ್ಪಿಸಿದ್ರು, ಜಮೀನುಗಳನ್ನು ಒಡೆದು ಅವರವರ ಬಂಧು ಬಳಗದವರಿಗೆ ಸುಮ್ಮನೆ ನಾಮಕೆ ವ್ಯವಸ್ಥೆ ಕೊಟ್ಬಿಟ್ಟು ಆ ಟೆನೆನ್ಸಿ ಆಕ್ಟ್ದಿಂದ ಪಾರಾದಂತಹ ಉದಾಹರಣೆಗಳು ಬಹಳ ಅದಾವ. ಹೀಗಾಗಿ ಜಮೀನ್ದಾರಿ ವ್ಯವಸ್ಥೆ ಮತ್ತು ಜೀತ ಪದ್ಧತಿಯಿಂದ ದಲಿತರು ಯಾವ ರೀತಿ ಈ ಸಾಲ, ಸೂಲ, ಹೆಂಡ ಈ ಎಲ್ಲ ಇತ್ಯಾದಿಗಳಿಂದ ದಲಿತರು ಹೆಂಗೆ ಶೋಷಣೆಗೊಳಗಾಗ್ತಾರೆ ಎನ್ನುವುದೇ ನನ್ನ ಸಂಶೋಧನಾದ ಗಂಭೀರವಾದಂತಹ ವಿಷಯವಾಗಿತ್ತು. ಸರ್, ನೀವು ಸಂಶೋಧನೆ ಮಾಡಿದ ಕಾಲಘಟ್ಟಕ್ಕೆ ಹೋಲಿಸಿದ್ರೆ ಇಂದು ದಲಿತ ಸಾಹಿತ್ಯ ಮತ್ತು ದಲಿತ ಪ್ರಜ್ಞೆ ಯಾವ ರೀತಿ ಬದಲಾವಣೆಗಳನ್ನು ಕಾಣ್ತೀರಿ ನೀವು? ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಚಳವಳಿಗಳು ಮತ್ತು ಘಟ್ಟಗಳನ್ನು ಗುರುತಿಸ್ತಾರೆ. ನವೋದಯ ಪೂರ್ವ, ನವೋದಯ, ಪ್ರಗತಿಶೀಲ, ನವ್ಯ, ಆ ನಂತರ ದಲಿತ ಬಂಡಾಯ ಅನ್ನುವಂಥದ್ದು ಬಂತು. ಈ ದಲಿತ ಸಾಹಿತ್ಯದ ಸಂದರ್ಭದಲ್ಲಿನೇ ನಂದು ಸಂಶೋಧನೆ ನಡೀತಾ ಇತ್ತು. ಹೀಗಾಗಿ ನನಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾಹಿತ್ಯದ ವಿಮರ್ಶೆಗಳು, ಸಾಹಿತ್ಯದ ಚರ್ಚಾಗೋಷ್ಠಿಗಳು, ಸಾಹಿತ್ಯದಲ್ಲಿ ಮಾಡತಕ್ಕಂಥ ಹೋರಾಟಗಳು, ದೇವನೂರು ಮಹಾದೇವರ ಕುಸುಮ ಬಾಲ್ಯ ಕಾದಂಬರಿಯಲ್ಲಿ ಈ ದಲಿತರ ಹೋರಾಟ ಮತ್ತು ದಲಿತ ಕೆಲವು ಪಾತ್ರಗಳು ನಿಜ ಜೀವನದಲ್ಲಿ ಇರ್ತಂಥ ಪಾತ್ರಗಳನ್ನು ತೆಗೆದುಕೊಂಡು ಬರೆದಾರು. ಹೀಗಾಗಿ ಈಗ ದಲಿತ ಸಾಹಿತ್ಯ ಚಳವಳಿ ಇಲ್ಲ. ಯಾಕಂದ್ರೆ ಅದು ಕಾಲಘಟ್ಟ ಇರುತ್ತೆ. ಕೆಲವೊಂದು ಕಾಲಘಟ್ಟದಲ್ಲಿ ಮಾತ್ರ ಅದು ಬೆಳೆದು ಆನಂತರ ಅದು ಬೇರೆ ರೂಪ ಪಡೆದು ಅಥವಾ ಮತ್ತೊಂದು ಚಳವಳಿಗೆ ದಾರಿ ಮಾಡಿಕೊಡ್ತದೆ. ಈ ಸದ್ಯ ಪ್ರಸ್ತುತ ಮಹಿಳಾ ಸಾಹಿತ್ಯ ಎನ್ನುವಂಥದ್ದು ಚಳವಳಿ ಇದೆ, ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರೋದು ಮಹಿಳಾ ಸಾಹಿತ್ಯ. ಬನ್ನಿ ವೀಕ್ಷಕರೇ, ಡಾಕ್ಟರ್ ನಾರಾಯಣ್ ಸರ್ ಅವರು ಬಹಳಷ್ಟು ಗಂಭೀರವಾಗಿ ತಮಗೆ ಆದಂತಹ ನೋವು ನಲಿವುಗಳ ಬಗ್ಗೆ ಹೇಳಿದ್ದಾರೆ. ಇನ್ನೊಂದು ಪ್ರಶ್ನೆ, ಬಂಜಾರ ಸಮುದಾಯದ ಹಿನ್ನೆಲೆಯಲ್ಲಿ ಬಂದ ನೀವು ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ. ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಬಂಜಾರ ಸಂಸ್ಕೃತಿ ಮತ್ತು ಸಮುದಾಯದ ಬಗ್ಗೆ ಪ್ರಭಾವ ಎಷ್ಟಿದೆ ಸರ್? ನನಗೆ ನಿಜವಾಗಲೂ ಹೇಳುವುದಾದ್ರೆ ಬಂಜಾರ ಸಮಾಜ ಮತ್ತು ಸಾಹಿತ್ಯದ ಬಗ್ಗೆ ನಾ ಸ್ವಲ್ಪ ದೂರ ಇದ್ದೆ. ಯಾಕಂದ್ರೆ ದಲಿತ ಸಾಹಿತ್ಯ ತಗೊಂಡಿದ್ರಿಂದ ನಾ ಅದರಲ್ಲಿ ಬಂಡಾಯ, ಪ್ರಗತಿಶೀಲ ಇಂಥದನ್ನು ಜಾಸ್ತಿ ಓದ್ತಾ ಇದ್ದೆ. ಮತ್ತು ನಾನು ಬೆಳೆದಿರುವುದು ತಾಂಡದಿಂದ ಸ್ವಲ್ಪ ದೂರ ಇರ್ತಕ್ಕಂಥ ಒಂದು ದೊಡ್ಡಿ ಅಂತ ಬರ್ತೈತಿ, ಮರಾಠ ವಸ್ತಿ. ಅಲ್ಲಿ ನಾನು ಹೆಚ್ಚು ವಸ್ತಿ ಇದ್ದೆ ಮತ್ತು ಅಲ್ಲಿ ಶಾಲೆ ಪ್ರಾರಂಭ ದಿನಗಳನ್ನು ಅಲ್ಲಿ ಕಳೆದೆ. ಈ ಕನ್ನಡಿಗರ ಜೊತೆಗೇ ನಾನು ನನ್ನ ಮಾತೃಭಾಷೆ ಲಂಬಾಣಿಯಾಗಿದ್ರು ಕೂಡ ನಾನು ಭಾಷೆ ಕಲಿಯುವಾಗ ಕನ್ನಡ ಹುಡುಗರ ಜೊತೆನೇ ಕಲಿತು ನನ್ನನ್ನು ಗುರುತು ಹಿಡಿಲಾರದಷ್ಟು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ನಾನು ಲಂಬಾಣಿ ಅಂತ ಗೊತ್ತಾದ ಮೇಲೆ ಬಹಳ ಆಶ್ಚರ್ಯಪಟ್ಟಿರೋರು ಮತ್ತು ನನ್ನ ಮೇಲೆ ಅಬ್ಜೆಕ್ಷನ್ ಮಾಡಿದವರಂತ ವಿದ್ಯಾರ್ಥಿಗಳು ಅದಾರ. ನನ್ನ ಭಾಷೆ ಹಂಗಂದ್ರೆ ನಾವು ಹುಟ್ಟುವಾಗಲೇ ಕನ್ನಡದಲ್ಲಿ ಬೆಳೆದಿರೋ ತರ ಆ ತರ ಮಾತಾಡ್ತಾ ಇದ್ದೆ. ಈ ಲಂಬಾಣಿ ಸಂಸ್ಕೃತಿ ನನಗೆ ಪರಿಚಯ ಆಗಿದ್ದು ಈ ಬಹಳ ಇತ್ತೀಚಿನ ದಿನಗಳಲ್ಲಿ. ಮತ್ತು ನಾನು ನಮ್ಮ ಜನಾಂಗಕ್ಕೆ ಇನ್ನೂ ಕೊಡುಗೆ ಕೊಡಲಿಲ್ಲ ಅನ್ನುವಂಥ ಒಂದು ಕೊರತೆ ನನ್ನನ್ನು ಕಾಡ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಒಂದು ಸಂಘಟನೆ ನನ್ನ ಗಮನ ಯಾವುದಂದ್ರೆ ಗೋರ್ ಶಿಕ್ವಾಡಿ ಮತ್ತು ಗೋರ್ಶಿನ. ಇದು ತಳಮಟ್ಟದ ಸಮುದಾಯಗಳನ್ನ, ತಳಮಟ್ಟದ ತಾಂಡಾ ಸಂಸ್ಕೃತಿಯನ್ನ ಅಲ್ಲಿ ಹೋಗಿ ಸ್ಟಡಿ ಮಾಡ್ತಾರ ಮತ್ತು ಯಾವುದೇ ಆಡಂಬರವಿಲ್ಲದೆ ಬಹಳ ಸಾದಾ ಸೀದಾ ಜೀವನ ಮಾಡಿ ನೆಲದ ಮೇಲೆ ಕೂತು ಒಳ್ಳೊಳ್ಳೆ ವಿಚಾರಗಳನ್ನು ಮಂಡನೆ ಮಾಡ್ತಾರೆ ಮತ್ತು ನಮ್ಮ ಸಂಪ್ರದಾಯ, ವಹಿವಾಟ, ಸಂಸ್ಕೃತಿ ಬಗ್ಗೆ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ರು ಮತ್ತು ಸಮಾಜಕ್ಕಾಗಿ ಅವರು ಬಲಿದಾನ ಕೊಡೋದಕ್ಕೂ ಅಷ್ಟು ರೆಡಿ ಆದರು. ಅಷ್ಟರ ಮಟ್ಟಿಗೆ ಉಗ್ರವಾದಂತ ಹೋರಾಟ ಅದು. ಅದರಲ್ಲಿ ಅನೇಕ ಜನ ಬ್ರಹ್ಮಚಾರಿಗಳಾಗಿ ಯುವತಿಗೂ ಕೂಡ ಮದುವೆಯಾಗದೆ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಇದು ನನ್ನನ್ನು ಆಕರ್ಷಿಸಿತು. ಹೀಗಾಗಿ ನಾನು ಕೂಡ ಬಿಜಾಪುರ ಜಿಲ್ಲೆಯ ಈ ಗೋರ್ ಶಿಕ್ವಾಡಿಯ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಿರ್ಧಾರ ಮಾಡಿದೆ. ಒಳ್ಳೆ ವಿಚಾರ ಸರ್. ಇನ್ನು ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಬಹುಕಾಲಗಳ ಸೇವೆ ಸಲ್ಲಿಸಿದ್ರಿ. ಆದರೆ ನಿಮ್ಮ ಸೇವಾವಧಿಯಲ್ಲಿ ಯಾವ ಸಾಧನೆಗೆ ನಿಮ್ಮ ತೃಪ್ತಿ ಆಯಿತು?
ನಾನು ಬಹಳ ಒಳ್ಳೆಯ ಪ್ರಶ್ನೆ ಇದು ನನಗೆ. ನಾನು ಆದಷ್ಟು ಮಟ್ಟಿಗೆ ಈ ಸಮಾಜದಲ್ಲಿ ಗುರುತಿಸಲಿಕ್ಕೆ ಮೊದಲು ಬಹಳ ಪ್ರಯತ್ನ ಪಟ್ಟೆ, ಆದರೆ ನನಗೆ ಯಾವುದೇ ಒಂದು ಸ್ಥಾನಮಾನಗಳು ಸಿಗಲಿಲ್ಲ. ಕಾರಣ ಏನಂದ್ರೆ, ಒಂದು ಪ್ರಗತಿಶೀಲ ಮನೋಭಾವದ ವ್ಯಕ್ತಿಗಳು ನನಗೆ ಯಾರೂ ಭೇಟಿಯಾಗಲಿಲ್ಲ. ಹೀಗಾಗಿ ನಾನು ಏನು ಮಾಡ್ತಾ ಇದ್ದೆ ಅಂದ್ರೆ, ನನ್ನ ಕ್ಲಾಸ್ ರೂಮೇ ನನ್ನ ವೇದಿಕೆ ಇತ್ತು. ಇಡೀ ನನ್ನ ನೋವು ನಲಿವುಗಳನ್ನು, ಸಾಹಿತ್ಯದ ವ್ಯಾಖ್ಯಾನಗಳನ್ನು, ನಾನು ವಿಶ್ವವಿದ್ಯಾಲಯದಲ್ಲಿ ಮಾಡಿದ ಪಾಠಗಳು ಇವತ್ತಿಗೂ ನನ್ನ ತೃಪ್ತಿ ನೀಡಿವೆ. ಯಾಕಂದ್ರೆ ವಿದ್ಯಾರ್ಥಿಗಳು ನನ್ನ ಪಾಠಗಳಿಗೆ ಮಂತ್ರಮುಗ್ಧರಾಗ್ತಿದ್ರು. ನಾ ಹೇಳಬಾರ್ದು ಅದನ್ನ, ಆದ್ರೂ ಕೂಡ ಈಗ ನಾನು ನಿವೃತ್ತಿಯಾಗಿದ್ದರಿಂದ ನಾ ಹೇಳ್ತಾ ಇದ್ದೀನಿ. ನನ್ನ ಪಾಠಗಳಲ್ಲಿ ವಿದ್ಯಾರ್ಥಿಗಳು ಎಷ್ಟೊಂದು ತನ್ಮಯವಾಗ್ತಾ ಇದ್ರು ಅಂದ್ರೆ ನನಗೆ ಅದೇ ಬಹಳ ದೊಡ್ಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಾ ಇವತ್ತು ಶಬ್ದಮಣಿ ದರ್ಪಣ ಅಂತ ಕೃತಿಯನ್ನ, ಅದು ಗ್ರಾಮರ್, ಹಳೆಗನ್ನಡ ಗ್ರಾಮರನ್ನು ಹೇಳ್ತಾ ಇದ್ದೆ. ಭಾಷಾ ವಿಜ್ಞಾನ ಅಂತ ಆಧುನಿಕ ವಿಜ್ಞಾನವನ್ನು ಕೂಡ ನಾನು ಪಾಠ ಮಾಡಿದ್ದೀನಿ. ಅದೇ ರೀತಿ ಭಾರತೀಯ ಕಾವ್ಯ ಮೀಮಾಂಸೆ ಇದನ್ನು ಪಾಠ ಮಾಡಿದ್ದೀನಿ. ಸಾಹಿತ್ಯ ವಿಮರ್ಶೆ ಬಗ್ಗೆ ಪಾಠ ಮಾಡಿದ್ದೀನಿ. ನನ್ನ ಪಾಠಗಳು ವಿದ್ಯಾರ್ಥಿಗಳು ಮನಮುಟ್ಟಿವೆ ಅನ್ನೋದಕ್ಕೆ ನಾನು ನಿಜವಾಗಿ ಸಾಕ್ಷಿಗಳು ಕೂಡ ಈಗ ಹೇಳ್ತಾರೆ. ಅಷ್ಟು ಜನ ಇದ್ದಾರೆ. ವಿಜಯಪುರದ ಪ್ರತಿಯೊಂದು ಹಳ್ಳಿಯಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಸರ್, ಇಂದಿನ ಯುವ ಪೀಳಿಗೆಗೆ ಗ್ರಾಮೀಣ ಭಾಗದ ಮತ್ತು ತಾಂಡಗಳಲ್ಲಿ ವಾಸಿಸುತ್ತಿರುವಂತಹ ನಮ್ಮ ಬಂಜಾರ ಸಮಾಜದ ಹಾಗೂ ಸರ್ವಧರ್ಮದ ಸಮಾಜದ ಯುವಕರಿಗೆ ತಾವು ಏನು ಪ್ರೇರಣೆ ನೀಡಲು ಬಯಸ್ತೀರಿ? ಅವ್ರಿಗೆ ಹೇಳೋದು ನಮ್ದು ಒಂದೇ ಮಾತು, ನೀವು ನಿಜವಾಗಿ ವಿದ್ಯಾರ್ಥಿಗಳಾಗಿ ಸಾಧನೆ ಮಾಡಿ ನಿಮ್ಮ ತಂದೆ ತಾಯಿಗಳ ಋಣವನ್ನು ತೀರಿಸುವುದು ಮತ್ತು ಸಮಾಜದ ಋಣವನ್ನು ತೀರಿಸಬೇಕಾದ್ರೆ ನೀವು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧಿಗಾಗಿ ಇಟ್ಟುಕೋಬೇಕು. ಇವತ್ತೆಷ್ಟು ವಿದ್ಯಾರ್ಥಿಗಳು ಅನೇಕ ವ್ಯಸನಗಳಿಗೆ ದಾಸರಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ, ಕುಟುಂಬ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಈ ಜೀವನ ಅನ್ನುವಂಥದ್ದು ಬಹಳ ಪವಿತ್ರವಾದದ್ದು. ಮನುಷ್ಯ ಜೀವನ ಬಂದ ಮೇಲೆ ಅದಕ್ಕೆ ಒಬ್ಬ ದೊಡ್ಡ ಸಾಹಿತಿಗಳು ಹೇಳ್ತಾರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಮನುಷ್ಯ ದೇವರಾಗುವುದು ಸುಲಭ, ಆದರೆ ಮನುಷ್ಯ ನಿಜವಾದ ಮನುಷ್ಯ ಆಗುವುದು ಅದಕ್ಕಿಂತಲೂ ಕಷ್ಟ ಅಂತ ಹೇಳಿ. ನಿಜವಾದ ಮನುಷ್ಯ ಆಗಲಿಕ್ಕೆ ಬಸವಣ್ಣನವರು ಕೂಡ ಸಾಕಷ್ಟು ಹೇಳಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯನ್ನು ಹಿಡಿಯಲು ಬೇಡ, ಇದಿರು ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಈ ಸೂತ್ರಗಳನ್ನ, ಈ ಪಂಚಸೂತ್ರಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಏನಾದ್ರೂ ಜೀವನ ಮಾಡಿದ್ರೆ ಅವರು ತಪಸ್ಸಿನ ತರ ಜೀವನ ಮಾಡಬೇಕು. ಅವಾಗ ಅವರಿಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ವ್ಯಸನಗಳಿಗೆ ದಾಸರಾದ್ರೆ ತಮ್ಮ ತಂದೆ ತಾಯಿಗಳಿಗೂ ಹಾನಿ ಮಾಡ್ತಾರ, ತಮ್ಮ ಜೀವನವನ್ನು ಹಾನಿ ಮಾಡಿಕೊಂಡು ಅವರು ಅಧೋಗತಿಗೆ ಹೋಗ್ತಾರಂತ ನಾ ಹೇಳ್ತಾ ಇದ್ದೀನಿ. ಆದ್ರಿಂದ ದೇಹ ಮತ್ತು ಮನಸ್ಸುಗಳನ್ನ, ಜೀವನ ಮೌಲ್ಯಗಳನ್ನ, ಆದರ್ಶಗಳನ್ನ ಇಟ್ಕೋಬೇಕು. ತಮ್ಮ ಕಲಿಸಿದಂತ ಗುರುಗಳಲ್ಲಿ ಯಾರಾದರೂ ಆದರ್ಶ ಒಬ್ಬ ಗುರು ಸಿಕ್ಕರ ಅವರನ್ನ ಅವರು ಮರಿಬಾರದು, ಅವನ ಮಾರ್ಗದರ್ಶನದಲ್ಲಿ ನಡೀಬೇಕು ಅನ್ನುವಂಥದ್ದನ್ನ ಇಂದಿನ ಯುವಕರಿಗೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇಂಥ ಅನುಭವವುಳ್ಳ ನಿವೃತ್ತ ಪ್ರಾಧ್ಯಾಪಕರಲ್ಲಿ ಜ್ಞಾನದ ಭಂಡಾರವನ್ನೇ ಅಡಗಿದೆ. ಆ ಜ್ಞಾನದ ಭಂಡಾರದಿಂದ ಡಾಕ್ಟರ್ ನಾರಾಯಣ್ ಅವರು ಇಂದಿನ ಯುವ ಪೀಳಿಗೆಗೆ ಹಾಗೂ ಅವರಲ್ಲಿರುವಂತಹ ಮನೋಭಾವ, ಉತ್ಸಾಹವನ್ನ ಪ್ರೇರಣೆಯಾಗಿ ನೀಡಿ ಒಳ್ಳೆಯ ದಾರಿಗೆ ನಡೆಯಿರಿ ಅನ್ನುವಂತ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ನೀವು ನಿವೃತ್ತಿ ಹೊಂದಿದಿರಿ. ನಿವೃತ್ತಿಯ ನಂತರ ಸಾಹಿತ್ಯ ಶೋಧನೆ, ಸಮಾಜಮುಖಿ ಚಟುವಟಿಕೆಗಳು ಮತ್ತು ಅಥವಾ ಯುವಜನರಿಗೆ ಮಾರ್ಗದರ್ಶನ ನೀಡುವಂತ ನಿಮ್ಮ ಮುಂದಿನ ಯೋಜನೆಗಳೇನು ಸರ್? ಈಗ ನಾನು ನಿವೃತ್ತಿ ಹೊಂದಿದ ನಂತರ ಕೂಡ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಕೊನೆಯ ಪಕ್ಷ ನಮ್ಮ ಬಿಜಾಪುರ ಜಿಲ್ಲೆಯ ಈ ಬಂಜಾರ ಸಮಾಜದ ಯುವಕರು, ಅವರಲ್ಲಿ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಟ್ಟರೆ ಅದರಲ್ಲಿ ಅನೇಕ ಜನರಿಗೆ ಉಪಯೋಗ ಆಗಬಹುದು ಅಂತ ನನಗನ್ನಿಸ್ತಾ ಇದೆ. ಅವರು ಆದ್ದರಿಂದಲೇ ನಾವು ಒಂದು ಸಂಘಟನೆ ಒಳಗಿದ್ದೀನಿ. ಆ ಸಂಘಟನೆಯ ಮೂಲಕ ನಾನು ತಾಂಡಾಗಳಿಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳು, ಅದರಲ್ಲಿ ಯುವಜನತೆಯನ್ನ ಒಂದು ಕಡೆ ಕೂಡಿಸಿ ಅವರಿಗೆ ನಮ್ಮ ವಿಚಾರಧಾರೆಗಳನ್ನು ತಿಳಿಸಿದ್ರೆ ಅವರು ಸರಿಯಾದ ದಾರಿಗೆ ಬರಬಹುದು ಅಂತ ನಾನು ಅನಿಸ್ತಾ ಇದೆ. ಅಟ್ಟು ನಾನು ಮಾಡಬೇಕಂತ ಮಾಡಿದ್ದೀನಿ. ನನ್ನ ಜೀವನವೇ ನಿದರ್ಶನ ಕೊಡಬೇಕು. ನೋಡಿ ವೀಕ್ಷಕರೇ, ಮನದಾಳ ಮಾತನ್ನ ಬಿಚ್ಚು ಇಡದೆ ಸ್ವಯಂ ಪ್ರೇರಣೆಯಿಂದ ನಾನಾಗಿ ನಿವೃತ್ತಿ ಹೊಂದಿದ್ರು ಕೂಡ ಸಮಾಜದ ಸರ್ವಧರ್ಮದ ಯುವಕರಿಗೆ ನಾನು ಪ್ರೇರಣೆಯಾಗಿ ಮಾರ್ಗದರ್ಶನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಇದು ಸಂತೋಷದ ವಿಷಯ. ಸರ್, ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಯೂನಿವರ್ಸಿಟಿ ಆಗಲಿ, ಕಾಲೇಜ್ ಶಾಲೆಗಳಲ್ಲಿ ಆಗಲಿ, ಅಲ್ಲಿ ಶೈಕ್ಷಣಿಕ ಗುಣಮಟ್ಟ ಮತ್ತು ವಿಶ್ವವಿದ್ಯಾಲಯ ವಾತಾವರಣ, ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಸರ್? ಬಹಳ ಒಳ್ಳೆಯ ಪ್ರಶ್ನೆ. ಆದರೆ ನಾನು ನೋವಿನಿಂದ ಹೇಳ್ತೀನಿ, ನಮ್ಮ ಕಾಲದಲ್ಲಿ ನಾವು ಯಾವ ರೀತಿ ಓದ್ತಿದ್ದೀವಿ, ನಮ್ಮ ಕಾಲದಲ್ಲಿ ನಾವು ಹೇಗೆ
ಸಮಯವನ್ನ ಸದುಪಯೋಗ ಪಡಿಸ್ಕೊತಿದ್ದೀವಿ. ಆ ತರದ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಅವರು ಬರೀ ಮೊಬೈಲ್ ನಲ್ಲಿ ಇರ್ತಾರ. ಒಂದು ಸಂಶೋಧನೆ ಮಾಡಬೇಕಾದ್ರೂ ಕೂಡ 18 ಕೃತಿಗಳನ್ನು ಓದಿ ಅದರೊಳಗಿನ ಒಂದು ವಿಚಾರಧಾರೆಗಳನ್ನು ಅವ್ರು ಹೊರಗೆ ತೆಗೆದಿಲ್ಲ. ಅವರು ಬರೀ ಗೂಗಲ್ ಸರ್ಚ್ ಮಾಡಿ ಅಲ್ಲಿಂದೇ ಮಾತನಾಡಿ ಅದು ಮುದ್ರಣ ಮಾಡುವಷ್ಟು ಮಟ್ಟಿಗೆ ಇವತ್ತು ವಿದ್ಯಾರ್ಥಿಗಳು ದಾರಿ ಬಿಟ್ಟಿದ್ದಾರೆ. ಅದಕ್ಕೆ ನೀವು ಓದಿನಲ್ಲಿ ಇರ್ತಕ್ಕಂಥ ಸಂತೋಷ, ಓದಿನ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳುವಂತ ಸಂತೋಷ ಮತ್ತೆ ಎಲ್ಲಿ ಸಿಗುದಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳ ಜೀವನ ಬಂಗಾರದ ಜೀವನ ಅಂತ ಹೇಳಿರೋದು. ಯಾಕಂದ್ರೆ ಪ್ರಾಪಂಚಿಕವಾದಂತಹ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಹೀಗಾಗಿ ಪುಸ್ತಕಗಳನ್ನು ಓದೋದು ಕಡಿಮೆ ಆಗಿದೆ. ಪುಸ್ತಕಗಳು ಓದೋದೇ ಬರೀ ಮೊಬೈಲ್ ನಲ್ಲಿನೇ ಎಲ್ಲ 24 ಅವರ್ಸ್ ಮೊಬೈಲ್ ನಲ್ಲಿನೇ ಇರ್ತಾರೆ. ಇದು ಬಹಳ ಒಂದು ಕೆಟ್ಟ ಬೆಳವಣಿಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಕೆಲವರಾದ್ರೂ ಓದಿ ಸರಿಯಾದಂತ ತಿಳ್ಕೊಳ್ಳಿ. ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಆದ್ರಿಂದ ಆ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕೃತಿಗಳನ್ನು ಓದಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಮೂಕಜ್ಜಿಯ ಕನಸುಗಳು ಆಗಿರಬಹುದು, ಯು ಆರ್ ಅನಂತಮೂರ್ತಿಯ ಪುಸ್ತಕಗಳಾಗಿರ್ಬೋದು, ಆಮೇಲೆ ನಮ್ಮ ಶ್ರೀ ರಾಮಾಯಣ ದರ್ಶನ ಕುವೆಂಪು ಅವರು, ಇವೆಲ್ಲ ಓದಿರೋ ಮಾಸ್ತಿ ಅವರು, ಇವೆಲ್ಲ ಓದ್ರ ಅವ್ರು ನಿಜವಾಗಿ ಅವ್ರ ವ್ಯಕ್ತಿತ್ವ ರೂಪುಗೊಳ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಬರೀ ಮೊಬೈಲ್ ನೋಡೋದ್ರಿಂದ ಏನೂ ಆಗೋದಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಓದುವ ದಾರಿಗೆ ಬರಬೇಕು ಅಂತ ನಾನು ಕಡೆಯಿಂದ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀನಿ. ಒಳ್ಳೆಯ ವಿಚಾರ. ನಮ್ಮ ಸಿಜೆ ಕರ್ನಾಟಕ ನ್ಯೂಸ್ ಜೊತೆ ಹಂಚಿಕೊಳ್ಳಿರ್ತಕ್ಕಂಥ ತಮ್ಮ ನೋವು, ನಲಿವು ಹಾಗೂ ವಿದ್ಯಾರ್ಥಿಗಳ ಜೊತೆ ಒಡನಾಟದ ಬಗ್ಗೆ ಹಾಗೂ ಅವರಿಗೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಮಾರ್ಗದರ್ಶನ ನೀಡಬೇಕು ಅಂತ ನಮ್ಮ ಸಿಜೆ ಕರ್ನಾಟಕ ನ್ಯೂಸ್ಗೆ ಸಂದರ್ಶನ ನೀಡುತ್ತಿರುವ ನಮ್ಮ ಡಾಕ್ಟರ್ ನಾರಾಯಣ ಸರ್ ಅವರಿಗೆ ನಾವು ನಮಸ್ಕಾರ ಅನ್ನುತ್ತಾ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಸರ್. ತಾವು ಗ್ರಾಮೀಣ ಭಾಗದಿಂದ ತಾಂಡಗಳಲ್ಲಿ ವಾಸಿ, ಇನ್ನ ಪ್ರೊಫೆಸರ್ ಆಗಿ ತಮ್ಮ ನಿವೃತ್ತಿ ಜೀವನದಲ್ಲಿ ಇಂದಿನ ತಾಂಡ ಮತ್ತು ಈ ತಾಂಡ ಗ್ರಾಮೀಣ ಭಾಗದ ಯುವಜನರಿಗೆ ನೀವು ಯಾವ ಯೋಜನೆಗೆ ನೀವು ನೀಡಲು ಬಯಸುವ ಒಂದು ಮಹತ್ವದ ವಿಚಾರಗಳು ಏನು ಸರ್? ಯುವಜನರು ಅದೇ ಹೇಳಿದೆ. ಯುವಜನರು ಮೊಬೈಲ್ನಲ್ಲಿ ತೊಡಗಿದ್ದು ಬಿಟ್ಟು ಒಳ್ಳೆಯ ಜನರ ಜೊತೆಗೆ ಬೆರೀಬೇಕು. ಒಳ್ಳೆಯ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೋಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಪ್ರಜ್ಞಾವಂತ ನಾಗರಿಕರಾಗ್ಲಿಕ್ಕೆ ಏನೇನ್ ಬೇಕೋ ಅವೆಲ್ಲವೂ ಕೂಡ ಪಡಿಬೇಕು. ಅವರು ಒಂದು ವೇಳೆ ಅವರು ಈ ಗುಣಗಳನ್ನ ಅಳವಡಿಸಿಕೊಳ್ಳಿಲ್ಲ ಅಂದ್ರೆ ತಮಗೂ ಹಾನಿ ಮಾಡ್ತಾರ, ಕುಟುಂಬಕ್ಕೆ ಹಾನಿ ಮಾಡ್ತಾರ, ಮತ್ತು ಕೊನೆಗೆ ಸಮಾಜಕ್ಕೂ ಕೂಡ ಅದರಿಂದ ಹಾನಿ ಆಗ್ತದ. ಆದ್ರಿಂದ ಈ ಜೀವನವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಈಗ ದಾಸರು ಹೇಳ್ತಾರಲ್ಲ, ಮಾನವ ಜೀವನ ದೊಡ್ಡದು, ಇದು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಅವರು ಸಂದೇಶ ಕೊಟ್ಟಾರ. ಅದು ಬಹಳ ದೊಡ್ಡ ಸಂದೇಶ ಇದೆ. ಮಾನವ ಜೀವನ ಬಹಳ ದೊಡ್ಡದು. ಇದನ್ನ ಹಾನಿ ಮಾಡ್ಕೊಳ್ಳೋದು ಹೆಂಗಂದ್ರೆ ಈ ಬೇರೆ ಬೇರೆ ಹವ್ಯಾಸಗಳಿಂದ ಆ ಜೀವನವನ್ನ ನಾಶ ಮಾಡ್ಕೊಳ್ಳೋದು ನಮ್ಮ ಕಣ್ಣೆದುರುಗಡೆ ನಡೀತಾ ಇದೆ. ಒಂದು ಸರ್ವೆ ಮಾಡಿದೀವಿ. ಬಿಜಾಪುರ ಜಿಲ್ಲೆಯ ವಿಧವೆಯರು ಅಂತೇಳಿ ಒಂದು ಸರ್ವೆ ಮಾಡಿದೀವಿ. ಆ ಸರ್ವೆಯಲ್ಲಿ ಬರೀ 35 ವರ್ಷಕ್ಕೆ ತಿಳ್ಕೊಂಡಾರ ಇವರೆಲ್ಲ. ಆ ವಿಧವೆಯರಿಗೆ ನಾವು ಕೇಳಿದಾಗ ಅವರಿಗೆ 30 ವರ್ಷ ಆಗಿದ್ದು. ಆಮೇಲೆ ಮಕ್ಕಳು 2 ಮಕ್ಕಳನ್ನು ಬಿಟ್ಟು ಯುವಜನರು ಹೆಂಗ ಸತ್ರು ಅಂದ್ರೆ ಕುಡಿದು ಸತ್ರು ಅಂತ ಹೇಳ್ತಾರೆ. ಗುಟಕಾಗಳಿಂದ ಚಟಕ್ಕೆ ಬಲಿಯಾಗಿ ತೀರ್ಕೊಂಡ್ರು ಅಂತ ಹೇಳ್ತಾರೆ. ಹೀಗಾಗಿ ಇವತ್ತು ನೋಡ್ತೀವಿ ನಾವೆಲ್ಲ, ಅವಾಗ ಗಟ್ಟಿ ಮುಟ್ಟಾಗಿ ನಮ್ಗೆ ಜೀವನ ಕಲಿಸ್ತಾ ಇದ್ರು. ಯಾವ ರೀತಿ ಫಿಸಿಕಲ್ ಇದ್ರೇನೆ, ಈ ಶರೀರ ಗಟ್ಟಿಯಾಗಿದ್ರೆ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವು ಶರೀರನ ದುರ್ಬಲ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರ ಮನಸ್ಸು ಕೂಡ ದುರ್ಬಲ ಆಗ್ತಾ ಇದೆ. ಇದನ್ನ ನಾನು ಬಹಳ ಒತ್ತು ಕೊಟ್ಟು ಹೇಳ್ತೀನಿ. ಪರಿಸ್ಥಿತಿ ಸರಿ ಇಲ್ಲ. ನಿಮಗೆ ಮಾಡೆಲ್ ಸಿಗಂಗಿಲ್ಲ. ಇವತ್ತಿನ ಸಮಾಜದಲ್ಲಿ ಒಳ್ಳೆಯ ಮಾಡೆಲ್ ಸಿಗಂಗಿಲ್ಲ. ಹುಡುಕ್ಬೇಕು. ನೀವು ಒಳ್ಳೆಯ ಜೀವನವನ್ನು ಮಾಡಿದಂತ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದಬೇಕು. ಡಾಕ್ಟರ್ BR ಅಂಬೇಡ್ಕರ್, ಬಸವಣ್ಣ, ಇವರೆಲ್ಲ, ಬುದ್ಧ, ಇವನ್ನೆಲ್ಲ ತಿಳ್ಕೊಂಡ್ರೆ ನಿಮ್ಗೆ ಸರಿಯಾದಂತ ದಾರಿ ಸಿಗ್ತದ. ಒಳ್ಳೆಯದಕ್ಕೆ ನೀವು ಮಾರು ಹೋಗ್ಬೇಕು. ಒಳ್ಳೆಯದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಅವಾಗ ಮಾತ್ರ ನಿಮ್ಗೆ ಒಳ್ಳೆಯ ದಾರಿ ಸಿಗುತ್ತದೆ ಅಂತ ನಾನು ಹೇಳ್ತೀನಿ ಸರ್. ಇನ್ನ ನಿಮ್ಮ 7 ಬೀಳುವಿನ ಬಡವಿನ ಭಾಂಡಾರದಲ್ಲಿ ನೀವು ನೊಂದು ಬೆಂದು ವಿದ್ಯಾವಂತನಾಗಿ ಒಬ್ಬ ಮಹಿಳಾ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿ ನಿವೃತ್ತಿ ಹೊಂದಿದ್ರಿ. ಆಗ ನಿವೃತ್ತಿ ಹೊಂದಿಯವರೆಗೆ ನಿಮ್ಮ ಮನೆಯಿಂದ ನಿಮ್ಮ ಮಕ್ಕಳು, ನಿಮ್ಮ ಧರ್ಮ ಪತ್ನಿ ಹಾಗೂ ಬಂಧು ಬಳಗದ ಯಾವ ರೀತಿಯಾಗಿ ನಿಮ್ಮನ್ನ ನೋಡ್ಕೋತಿದ್ರು, ಅವರು ನಿಮಗೆ ಹೇಗೆ ಸಲಹೆ ಸೂಚನೆಯನ್ನು ನೀಡ್ತಿದ್ರು ಅನ್ನೋದನ್ನ ಸ್ವಲ್ಪ ಹೇಳು. ಈಗ ಸಲಹೆ ಸೂಚನೆ ನಾನು ನಿತ್ಯ ನೀಡ್ತಾ ಇದ್ದೆ ವಿದ್ಯಾರ್ಥಿಗಳಿಗೆ. ನನಗೆ ಸಲಹೆ ಸೂಚನೆಗಳು ನೀಡೋರು ನನಗೆ ಗುರುಗಳು ಅಂತ ಹೇಳಿದ್ನಲ್ಲ, ಆ ಗುರುಗಳು ಅವರು ತೀರಿ ಹೋಗಿದ್ದಾರೆ. ಈಗ ಅವರಿಲ್ಲ. ಆದ್ರೆ ಅವರು ಆದರ್ಶವನ್ನೇ ಮಾಡಲಾಗಿ ಇಟ್ಕೊಂಡು ನಾನು ಜೀವನ ಮಾಡಿದ್ದೀನಿ. ನನ್ನ ತಾಂಡದಲ್ಲಿ ನಾ ಯಾವ ಹುದ್ದೆಯೊಳಗಿದ್ದೀನೋ ಕೂಡ ಗೊತ್ತಿರಲಾರ್ದಂತ ಪರಿಸ್ಥಿತಿ ಇದೆ. ನಾನು ಹೋಗ್ಬೇಕಾದ್ರೆ ಅಲ್ಲಿ ದಾರಿ ಒಳಗೆ ಕೂತಿರ್ತಾರೆ, ಏನೋ ಇಸ್ಪೇಟ್ ಅದು ಇದು ಆಡ್ಬೋದು. ಹೀಗಾಗಿ ತಂದೆ ತಾಯಿಗಳು ಇಬ್ಬರು ತಿಳ್ಕೊಂಡಾರ ನನಗೆ. ನಾನು ತಂದೆ ತಾಯಿಗಳು 2 ಗಂಟೆ ಹೋಗ್ತಾ ಇದ್ದೆ ಅಲ್ಲಿಗೆ.
ಈಗ ಯಾಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿನ ಪರಿಸ್ಥಿತಿನ ನಾನು ನೋಡಿ 2 ದಿವಸ ನನ್ನ ಮನುಷ್ಯನ ಮ್ಯಾಗ ಪರಿಣಾಮ ಬೀರ್ತದೆ. ಆ ಹಾಳಾಗುತ್ತಿರುವಂತ ಯುವಕರು ಸಾಲ ಸೂಲದ ಬಲೆಯಲ್ಲಿ ಸಿಗ್ತಕ್ಕಂಥದ್ದು, ಆಮೇಲೆ ಅವರಿಗೆ ಕಲ್ಚರ್ ಅನ್ನುವಂಥದ್ದು ಯಾರು ಹೇಳಲ್ಲ ಅಲ್ಲಿ. ಹೀಗಾಗಿ ಕೆಲವು ತಾಂಡಗಳದ್ದು ಅದು ಗೊತ್ತಿದೆ. ಹೀಗಾಗಿ ಈಗ ವಿಶ್ವವಿದ್ಯಾಲಯದ ನಡೆಗೆ ಹಳ್ಳಿಯ ಕಡೆಗೆ ಅಂತ ನಾ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೆ. ಅದರಲ್ಲಿ 25 ಗ್ರಾಮಗಳನ್ನು ಪ್ರತಿ ತಾಲೂಕಿನಲ್ಲಿ ವಿಸಿಟ್ ಕೊಟ್ಟಿನಿ. ನಾವು 125ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ವಿಶ್ವವಿದ್ಯಾಲಯದ ನಡೆಗೆ ಹಳ್ಳಿಯ ಕಡೆಗೆ ಅಂತೇಳಿ ನಾನು ಹಳ್ಳಿಯ ಗ್ರಾಮೀಣ ಪ್ರದೇಶದ ದಲಿತರ ಕೇರಿಗಳಿಗೆ ಹೋಗಿ ಅಲ್ಲಿನ ಸ್ಟಡಿ ಮಾಡಿದ್ದೀನಿ. ಸರ್, ನಿಮ್ಮ ಜ್ಞಾನದ ಭಂಡಾರವನ್ನು ನಮ್ಮ CJ ಕರ್ನಾಟಕ ನ್ಯೂಸ್ ಮುಖಾಂತರ ಕರ್ನಾಟಕದ ಮೂಲೆಯ ಜನತೆಗೆ ತಲುಪುವ ಹಾಗೆ ನಿಮ್ಮ ಒಳ್ಳೆಯ ಮಾರ್ಮಿಕ ಮಾತುಗಳನ್ನ ಹೇಳಿದಿರಿ. ನಿಮಗೆ ನಮ್ಮ CJ ಕರ್ನಾಟಕ ನ್ಯೂಸ್ ಪರವಾಗಿ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು. ವೀಕ್ಷಕರೇ, ಇಂದು ನಮ್ಮ ಜೊತೆ ಡಾಕ್ಟರ್ ನಾರಾಯಣ್ ಪವಾರ್ ಅವರು ವಿಶೇಷ ಸಂದರ್ಶನಕ್ಕಿದ್ದಾರೆ. ಈಗ ಇಲ್ಲಿಯವರೆಗೆ ಬಹಳ ಮಾರ್ಮಿಕವಾಗಿ ತಮ್ಮ ಅನುಭವ ಹಾಗೂ ಎಲ್ಲವನ್ನು ಸವಿಸ್ತರವಾಗಿ ನಮ್ಮ ಮುಂದೆ ಹೇಳಿದ್ದಾರೆ. ಅದೇ ರೀತಿ ಈಗ ಅವರನ್ನು ಏನು ವಿಶೇಷ ಕೇಳಬೇಕತ್ತಪ್ಪ ಅಂತಂದರೆ, ತಮ್ಮ ಈ ಬಡತನ ಜೀವನದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಪ್ರೊಫೆಸರ್ ಆಗಿ ಒಳ್ಳೆ ಕಾರ್ಯಗತನ ಮಾಡುತ್ತಾ ಬಂದಿದ್ದೀರಿ. ಆದರೆ ನಿಮಗೆ ಮಕ್ಕಳು ಎಷ್ಟು ಸರ್? ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು ಇದ್ದಾರೆ. ಅವರಲ್ಲಿ ಒಬ್ಬರು ಸ್ನಾತಕೋತ್ತರ ಇಂಗ್ಲೀಷ್ ವಿಭಾಗದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ 2ನೇ ರ್ಯಾಂಕ್ ಮಾಡಿದ್ದಾರೆ, ಸ್ನಾತಕೋತ್ತರ MA ಇಂಗ್ಲೀಷ್. ಮತ್ತು ಈಗ BEd ಮಾಡ್ತಾ ಇದ್ದಾರೆ ಅವರು. ಇನ್ನೊಬ್ಬಳು ಮಗಳು ಸಣ್ಣವಳು, ಅವಳು MA ಹಿಂದಿ BEd ಹಿಂದಿ ಮಾಡ್ತಾ ಇದ್ದಾಳೆ. ಹುಡುಗ ಸಣ್ಣವದನ, ಅವ BCom ಫಸ್ಟ್ ಇಯರ್ಗೆ ಇಲ್ಲೇ ಹೋಗ್ತಾ ಇದ್ದಾನೆ, ASP ಕಾಮರ್ಸ್ ಕಾಲೇಜ್ BCom. ಒಳ್ಳೆಯದು ಸರ್. ಬಹಳ ಒಳ್ಳೆಯ ರೀತಿ ತಮ್ಮ ಕರ್ತವ್ಯದಲ್ಲಿ ಮಕ್ಕಳ ಜೊತೆ ಗಮನ ಕೊಟ್ಟು ಮನೆ ಕಡೆ ಗಮನವನ್ನು ಕೊಟ್ಟು ಬಹಳ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರವನ್ನು ನೀಡಿದಿರಿ ಅಂತ ನಮ್ಮ CJ ಕರ್ನಾಟಕ ನ್ಯೂಸಿಂದ ತಮ್ಮ ಕುಟುಂಬಕ್ಕೆ ಹಾಗೂ ತಮಗೂ ನಮ್ಮ ಧನ್ಯವಾದಗಳು ಸರ್. ಧನ್ಯವಾದ.